ನವಲಗುಂದ ಮೂಲ ಬೋವಿ ಸಮಾಜಕ್ಕೆ ಆಗಿತ್ತಿರುವ ಅನ್ಯಾಯವನ್ನು ಖಂಡಿಸಿ ಅಖಿಲ ಕರ್ನಾಟಕ ಬೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘದಿಂದ ನವಲಗುಂದದಿಂದ ಬೆಳಗಾವಿ ಸುವರ್ಣಸೌಧದವರೆಗೆ ಪಾದಯಾತ್ರೆಗೆ ನಾಗಲಿಂಗಸ್ವಾಮಿ ಮಠದ ಶ್ರೀ ವೀರಯ್ಯ ಸ್ವಾಮೀಜಿ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಬೋವಿ ಸಮಾಜದ ಅಧ್ಯಕ್ಷ ವಿಠಲ ಬೋವಿ, ನಾವು ಮೂಲತಃ ಮೆಣೆ ಪಲ್ಲಕ್ಕಿ ಹೊರುವ ಒಡ್ಡರು ಬೆಸ್ತರು ಅಲ್ಲದ ಬೋವಿಗಳಾಗಿದ್ದು 1950ರಲ್ಲಿಯೇ ಸರ್ಕಾರ ಬೋವಿ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದರೂ ತಹಶೀಲ್ದಾರರು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡದೆ ಬೋವಿ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ನೀಡಲು ನಿರಾಕರಿಸುತ್ತಿದ್ದಾರೆ. ಜತೆಗೆ ಸಂಬಂಧಪಡದ ಜಾತಿಗಳನ್ನು ಬೋವಿ ಜಾತಿಯ ಸಮಾನಾಂತರ ಪದಗಳೆಂದು ಸರ್ಕಾರ ಪರಿಗಣಿಸಿರುವುದರಿಂದಲೂ ಮೂಲತಃ ಬೋವಿಗಳಿಗೆ ಅನ್ಯಾಯವಾಗುತ್ತಿದ್ದು ಬೋವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಕುರಿತು ಅಧ್ಯಯನ ನಡೆಸಲು ವಿಧಾನ ಪರಿಷತ್ ಸದಸ್ಯರಾಗಿದ್ದ ವಿ.ಎಸ್. ಉಗ್ರಪ್ಪನವರ ನೇತೃತ್ವದ ವಿಶೇಷ ಸದನ ಸಮಿತಿಯು ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದು, ಉಗ್ರಪ್ಪನವರ ವರದಿ ಜಾರಿ ಸೇರಿದಂತೆ ಇತರೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಬೆಳಗಾವಿ ಸುವರ್ಣಸೌಧದವರೆಗೆ ಪಾದಯಾತ್ರೆಯನ್ನು ನಡೆಸುತ್ತಿದ್ದೇವೆಂದರು. ರಾಜ್ಯ ಕಾರ್ಯಾಧ್ಯಕ್ಷ ಹುಚ್ಚಪ್ಪ ಬೋವಿ, ಬೇಲೂರಪ್ಪ ಬೋವಿ, ಯಲ್ಲಪ್ಪ ಬೋವಿ, ಹುಲಗಪ್ಪ ಬೋವಿ, ನಾಗಪ್ಪ ಬೋವಿ, ಫಕ್ಕಿರೇಶ ಬೋವಿ, ಮುದಕಪ್ಪ ಬೋವಿ, ದೇವಪ್ಪ ಬೋವಿ, ಹುಚ್ಚಪ್ಪ ಕನಕಪ್ಪನವರ, ಮಹಾಂತೇಶ ಬೋವಿ, ಹನುಮಂತ ನರಗುಂದ, ಮಲ್ಲಪ್ಪ ಕರಿಸಕ್ರಣ್ಣವರ ಹಾಗೂ ಸಮಾಜದ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಧರ್ಮರಾಜ್ ಗುಳೇದ, ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಸನ್ಮಾನ್ಯ ಭೋವಿ ಬಾಂಧವಗಳೇ, ಅಖಿಲ ಕರ್ನಾಟಕ ಭೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘದಿಂದ ನವಲಗುಂದ ನಾಗಲಿಂಗ ಸ್ವಾಮಿ ಮಠದಿಂದ ನಾವು ಪಾದಯಾತ್ರೆಯನ್ನು ಆರಂಭಿಸಿದ್ದೇವೆ. ಅದೇ ರೀತಿ ಅಖಿಲ ಕರ್ನಾಟಕ ಭೋವಿ ಸಮಾಜದ ಪ್ರತಿಯೊಂದು ಜಿಲ್ಲೆಯ ಎಲ್ಲ ತಾಲೂಕುಗಳ ಎಲ್ಲ ಭೋವಿ ಬಾಂಧವರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಸಮಾಜಕ್ಕೆ ಬಲ ನೀಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ.